ನನಗೆ ಆಶ್ಚರ್ಯ ಜೊತೆಗೆ ಸಂತೋಷ ಕೂಡ ಏನ್ ಅನಿಸ್ತಾ ಇದೆ ಅಂದ್ರೆ, ಸುಮಾರು 9 ಗಂಟೆ ನಾನು ಶಿವಗಂಗಾ ನನ್ನ ಸಹೋದರನ ಕೇಳ್ತಾ ಇದ್ದೆ, ಏನಪ್ಪ ಇದು ಉತ್ಸವ, ನನಗಂತೂ 2 ಕಣ್ ಸಾಲ್ತಾ ಇಲ್ಲ ಅಂತ ಕೇಳ್ತಾ ಇದ್ದೆ ನಾನು. ಏನು ಜನ ಸಾಗರ, ಏನು ಜನ ಸಮೂಹ, ಈ ಒಂದು ಶ್ರೀಮಂತ ಧರ್ಮ ವೇದಿಕೆ ಭದ್ರಾವತಿಯಲ್ಲಿ ನಿಜವಾಗ್ಲೂ ನೀವೆಲ್ಲರೂ ಪುಣ್ಯವನ್ನ ಮಾಡಿ ಬಂದಿದ್ದೀರಿ. ಮತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ಲಿಕ್ಕೆ ನನ್ನ ಸೌಭಾಗ್ಯ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. ಬಂಧುಗಳೇ, ನಾನು ಪೂಜ್ಯ ಸ್ವಾಮೀಜಿಯವರ ಬಗ್ಗೆ, ಶಿವಮೂರ್ತಿ ಶಿವಾಚಾರ ಸ್ವಾಮೀಜಿಗಳ ಬಗ್ಗೆ ಸುಮಾರು ಕಾರ್ಯಕ್ರಮದಲ್ಲಿ ನಾವು ಭೇಟಿ ಆಗ್ತಾ ಇರ್ತೀವಿ. ಆದ್ರೆ ಪ್ರಥಮ ಬಾರಿಗೆ ಈ ಒಂದು ತರಳಬಾಳು ಉತ್ಸವದಲ್ಲಿ ಪ್ರಥಮ ಬಾರಿಗೆ ನಾನು ಬಂದಿದ್ದೇನೆ. ಸುಮಾರು 76 ವರ್ಷದ ಇತಿಹಾಸ ಈ ಒಂದು ಉತ್ಸವಕ್ಕಿದೆ ಅಂತ ಕೇಳಿದ್ರೆ ನನಗೆ ನನ್ನ ಸಮಾಜದ ಬಗ್ಗೆ ಹೆಮ್ಮೆ ಅನಿಸುತ್ತೆ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಶಿವಮೂರ್ತಿ ಶಿವಾಚಾರ್ಯ ಮಹಾಸ್ವಾಮೀಜಿಗಳು ಕಾಯಕವೇ ಕೈಲಾಸ, ಬರೀ ಧಾರ್ಮಿಕ ಕ್ಷೇತ್ರದಲ್ಲಿ ಅಷ್ಟೇ ಅಲ್ಲದೆ ಬಹಳಷ್ಟು ಭಾವನಾತ್ಮಕ ಕ್ಷೇತ್ರಗಳು, ಶಿಕ್ಷಣದಲ್ಲಿರಬಹುದು, ವಿಜ್ಞಾನದಲ್ಲಿ ಇರಬಹುದು, ಕ್ರೀಡೆಯಲ್ಲಿ ಇರಬಹುದು, ಕೃಷಿಯಲ್ಲಿ ಇರಬಹುದು, ಸಾಂಸ್ಕೃತಿಕದಲ್ಲಿ ಇರಬಹುದು, ನೀರಾವರಿಯಲ್ಲಿ ಇರಬಹುದು, ಮಠಗಳಿಂದ ಅನೇಕ ಸ್ವಾರ್ಥಕತೆಯನ್ನ ಸಮಾಜಮುಖಿಯಾದಂಥ ಕಾರ್ಯಕ್ರಮವನ್ನ ಮಾಡಿದ್ದಾರೆ ಅಂತ ಹೇಳಿದ್ರೆ ನಿಜವಾಗ್ಲೂ ಗುರುಗಳ ಬಗ್ಗೆ ಹೆಮ್ಮೆ ಅನಿಸುತ್ತೆ ನನಗೆ. ಗುರುಗಳೇ, ನೀವೆಲ್ಲರೂ ಕೂಡ ನಮ್ಮ ದೇಶಕ್ಕೆ ಒಂದು ಆಸ್ತಿ. ನೀವೆಲ್ಲರೂ ಕೂಡ ನಮ್ಮ ಸರ್ಕಾರಕ್ಕೆ, ಯಾಕಂದ್ರೆ ಸರ್ಕಾರಕ್ಕೆ ಸಮಾನಾಂತರವಾಗಿ ಸಮಾಜಮುಖಿಯಾದಂಥ ಕಾರ್ಯವನ್ನ ಮಾಡ್ತಾ ಇದ್ದೀರಲ್ಲ, ನಿಮ್ಮ ಕಾರ್ಯಕ್ಕೆ ಯಾವತ್ತೂ ಕೂಡ ಬೆಲೆ ಕಟ್ಟಲಿಕ್ಕೆ ಸಾಧ್ಯವಿಲ್ಲ. ಯಾಕಂತಂದ್ರೆ ನಿಸ್ವಾರ್ಥತೆಯಿಂದ ಸಮಾಜಮುಖಿಯಾದಂಥ ಕೆಲಸಗಳನ್ನ ಮಾಡುವಂತ ಇಂಥ ಗುರುಗಳು ಇರೋದ್ರಿಂದನೇ ಇವತ್ತು ನಮ್ಮ ಭಾರತ ದೇಶ ಸಮೃದ್ಧಿಯಿಂದ ಸಾಗ್ತಾ ಇದೆ, ವಿಶ್ವದಲ್ಲಿ ಪ್ರಖ್ಯಾತಿಯನ್ನ ಹೊಂದ್ತಾ ಇದೆ. ಇದು ಒಂದು ಪುಣ್ಯ ಭೂಮಿ. ಇಂಥ ಮಹಾನ್ ಸಂತ ಶ್ರೇಷ್ಠರು ಈ ಭೂಮಿಯನ್ನ ಇಷ್ಟೊಂದು ಶ್ರೇಷ್ಠ ಮಾಡಿದ್ದಾರೆ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. ಬಂಧುಗಳೇ, ಧರ್ಮದ ಬಗ್ಗೆ ಮಾತನಾಡಬೇಕು ಅಂತಂದ್ರೆ, ನಾನು ಇಲ್ಲಿ ಬಂದಾಗ ನಮ್ಮ ಮೌಲಾನಾಜಿಯವರು ಮಾತನಾಡ್ತಾ ಇದ್ರು. ಸೇಮ್ ಇಬ್ರಾಹಿಂ ಸಾಹೇಬ್ರು ಕೂಡ ಇದ್ದಾರೆ ಕಾರ್ಯಕ್ರಮದಲ್ಲಿ. ಸರ್, ಮೌಲಾನಾಜಿ ಮಾತಾಡ್ತಾ ಇದ್ರು. ನಾನು ಆಶ್ಚರ್ಯ, ನಾನು ಪುಳಕಿತನಾಗಿ ಅವ್ರ ಭಾಷಣ ಕೇಳ್ತಾ ಇದ್ದೆ. ಏನ್ ಅವ್ರ ಬಾಯಲ್ಲಿ ಒಂದೊಂದು ಮಾತುಗಳು ಉದುರ್ತಾ ಇತ್ತು ಅಂತಂದ್ರೆ ನಾನು ಆಶ್ಚರ್ಯ, ಏನು ಇವ್ರು ಮಾತನಾಡ್ತಾ ಇದ್ದಾರೆ ಅಂತ. ಹೌದು, ಮೌಲಾನಾಜಿನೇ ಸಂದೇಶವನ್ನ ಕೊಡ್ತಾ ಇದ್ರು. ಮಾನವೀಯತೆಯ ಮೌಲ್ಯಗಳ ಬಗ್ಗೆ ಮಾತನಾಡ್ತಾ ಇರೋದನ್ನ ನೋಡಿದ್ರೆ ನನಗೆ ತುಂಬಾ ಸಂತೋಷ ಆಯ್ತು. ಅವರು ಮುಗಿಸಿದ ತಕ್ಷಣ ಫಾದರ್ ಡಿಸೂಜ ಅವರು ಮಾತನಾಡ್ತಾ ಇದ್ರೆ ಅವರು ಕೂಡ ಶಾಂತಿಯ ಸಂದೇಶವನ್ನ ಸಾರ್ತಾ ಇದ್ರು. ಬಂಧುಗಳೇ, ನಾವೆಲ್ಲ ಬಸವಣ್ಣನ ಅನುಯಾಯಿಗಳು, ಬಸವಣ್ಣನ ಮಕ್ಕಳು. ಬಸವಣ್ಣಜಿ ಏನು ಹೇಳಿದ್ರು? ಶಾಂತಿಯ ಸಂದೇಶ ಹೇಳಿದ್ರು. ಜಾತಿ 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 ಅಂತ ನೀವು ಬಡದಾಡಕ್ ಹೋಗ್ಬೇಡಿ, ಇವನಾರವ ಅನ್ನಬೇಡಿ, ಇವ ನಮ್ಮವ, ಇವ ನಮ್ಮ ಮನೆ ಮಗ ಅನ್ನಿ ಅಂತ ಹೇಳಿ ಬಸವಣ್ಣವ್ರು ಹೇಳಿದ್ರು. ಮಹಾವೀರ ಭಗವಾನ್ ಜಿ ಅವ್ರು ಏನ್ ಹೇಳಿದ್ರು? ಅಹಿಂಸಾ ಪರಮೋ ಧರ್ಮ ಅಂತ ಮಹಾವೀರ ಭಗವಾನ್ ಜಿ ಅವ್ರು ಹೇಳಿದ್ರು. ಧರ್ಮ, ಜೈನ ಧರ್ಮದ ಗುರುಗಳು ಕೂಡ ಈ ವೇದಿಕೆಯಲ್ಲಿ ಇದ್ದಾರೆ ಅಂತ ಕೇಳಿದೆ. ಪೈಗಂಬರ್ ಅವ್ರು ಏನ್ ಹೇಳಿದ್ರು? ಪೈಗಂಬರ್ ಅವರು ಕೂಡ ಶಾಂತಿಯನ್ನ ಸಾರುವಂತ ಸಂದೇಶವನ್ನ ಕೊಟ್ರು. ಇನ್ನು ಯೇಸು ಕ್ರಿಸ್ತ ಏನ್ ಹೇಳಿದ್ರು? ಶಾಂತಿಯ ದೂತ ಅಂತ ಹೇಳ್ತಾರೆ. ಯೇಸು ಕ್ರಿಸ್ತ ಈ ಒಂದು ಜಗತ್ತಿಗೆ ಒಳ್ಳೇದಾಗ್ಲಿ ಅಂತ ಹೇಳಿ ತಾನ್ ಸಿಲುಬೆಗೆ ಏರಿದ್ರು ಕೂಡ ತನ್ನನ್ನ ಸಿಲುಬೆಗೆ ಏರಿಸಿದಂಥವ್ರನ್ನ ದೇವ್ರೆ ನೀನು ಅವ್ರನ್ನ ಕ್ಷಮಿಸಿ ಬಿಡು ಅಂತ ಹೇಳುವಂತ ಒಂದು ಸಂದೇಶವನ್ನ ಯೇಸು ಕ್ರಿಸ್ತ ಕೊಟ್ಟ. ಇದೇ ಸಂದೇಶವನ್ನ ಮಹಾತ್ಮ ಗಾಂಧೀಜಿ, ಇದೇ ಸಂದೇಶವನ್ನ ಅಂಬೇಡ್ಕರ್ ಅವರು, ಎಲ್ಲ ಮಹಾನ್ ಪುರುಷರು, ನಮ್ಮ
ಶಿವಮೂರ್ತಿ ಶಿವಾಚಾರ್ಯ ಮಹಾಸ್ವಾಮೀಜಿಗಳಿರ್ಬೋದು, ವೀರೇಶಾನಂದ ಸರಸ್ವತಿ ಮಹಾಸ್ವಾಮೀಜಿಗಳಿರಬಹುದು, ನಮ್ಮ ನಾಡಿನ ಎಲ್ಲ ಮಠಾಧೀಶರಿರಬಹುದು, ಬೇರೆ ಬೇರೆ ಜಾತಿಯ ಗುರುಗಳಿರಬಹುದು, ಧರ್ಮದ ಗುರುಗಳಿರಬಹುದು, ಇವರೆಲ್ಲ ಸಾರುವುದು ಒಂದೇ, ದೇವ ಒಬ್ಬ ನಾಮ ಹಲವು. ಬಂಧುಗಳೇ, ಇಷ್ಟೊಂದು ಸುಂದರವಾದಂಥ ಅರ್ಥಪೂರ್ಣವಾದಂಥ ಒಂದು ಕಾರ್ಯಕ್ರಮದಲ್ಲಿ ನಾವು ಇವತ್ತು ನೀವೆಲ್ಲರೂ ಕೂತ್ಕೊಂಡಿದ್ದೇವೆ. ನಾವು ಏನನ್ನ ಚಿಂತನೆ ಮಾಡ್ತಾ ಇದ್ದೇವೆ? ದಯವಿಲ್ಲದ ಧರ್ಮ ಯಾವುದಯ್ಯ? ದಯವೇ ಧರ್ಮದ ಮೂಲವಯ್ಯ. ಆಚಾರವೇ ಸ್ವರ್ಗ, ಅನಾಚಾರ್ಯವೇ ನರ್ಕ. ಅಯ್ಯ ಅನ್ನೋದು ಇದೇ ನಾಲಿಗೆ, ಎಲೆ ಅಂತ ಕರೆಯೋದು ಇದೇ ನಾಲಿಗೆ. ಆ ಭಗವಂತ 84 ಲಕ್ಷ ಜೀವರಾಶಿಗಳ ನಂತರ ಒಂದು ಶ್ರೇಷ್ಠವಾದಂಥ ಜೀವನ ಈ ಒಂದು ಮಾನವ ಜಾತಿಯನ್ನ ಕೊಟ್ಟಿದ್ದಾನೆ. ನಾವೆಲ್ಲರೂ ಮನುಷ್ಯರಾಗಿ ಹುಟ್ಟಿದ್ದೇವೆ, ಆದರೆ ಮಾನವ ಧರ್ಮವನ್ನ ನಾವೆಲ್ಲೋ ಇವತ್ತು ಮರಿತಾ ಇದ್ದೇವೆ. ಬಂಧುಗಳೇ, ನಾನು ಇಷ್ಟೇ ಹೇಳಲಿಕ್ಕೆ ಬಯಸ್ತೇನೆ, ನಾವೆಲ್ಲರೂ ಕೂಡ ಒಳ್ಳೆಯದನ್ನ ಮಾಡಬೇಕು, ಒಳ್ಳೆಯದನ್ನ ನೋಡಬೇಕು, ಒಳ್ಳೆಯದನ್ನ ಜಗತ್ತಿನಲ್ಲಿ ಬಿಟ್ಟು ಹೋಗಬೇಕು. ನಾನು ಇಷ್ಟು ಹೇಳಿ, ಬೇವಿನ ಬೀಜವನ್ನ ಬಿತ್ತಿ, ಬೆಲ್ಲದ ಕಟ್ಟೆಯನ್ನ ಕಟ್ಟಿ, ಹಾಲು ಜೇನು ತುಪ್ಪದ ಹೊಳೆಯನ್ನ ಹರಿಸಿ, ಸಿಹಿಯನ್ನ ಬಯಸಿದ್ರೆ ನಮಗೆ ಸಿಹಿ ಸಿಕ್ಲಿಕ್ಕೆ ಸಾಧ್ಯನಾ ಬಂಧುಗಳೇ? ಇವತ್ತಿನ ಈ ಒಂದು ಆಧುನಿಕ ಜೀವನದಲ್ಲಿ, ಆಧುನಿಕ ಬದುಕಿನಲ್ಲಿ ನಮ್ಮತನವನ್ನ ನಾವೆಲ್ಲೋ ಮರಿತಾ ಇದ್ದೇವೆ. ನಾವು ಭಾರತೀಯರು, ನಾವು ಭಾವನಾತ್ಮಕ ಜೀವಿಗಳು. ನಾವು ಕಲ್ಲನ್ನ ಪೂಜೆ ಮಾಡ್ತೀವಿ, ನಾವು ಮಣ್ಣನ್ನ ಪೂಜೆ ಮಾಡ್ತೀವಿ, ನಾವು ಅಗ್ನಿಯನ್ನ ಪೂಜೆ ಮಾಡ್ತೀವಿ, ನಾವು ವಾಯುವನ್ನ ಪೂಜೆ ಮಾಡ್ತೀವಿ, ಒಂದು ಗಿಡವನ್ನ ಪೂಜೆ ಮಾಡ್ತೀವಿ, ಒಂದು ನೀರನ್ನ ಪೂಜೆ ಮಾಡ್ತೀವಿ. ಆದ್ರೆ ಮನುಷ್ಯನ್ನ ದ್ವೇಷ ಮಾಡೋದನ್ನ ನಾವು ಯಾವತ್ತು ಬಿಡ್ತೀವಿ, ಅವತ್ತು ನಮ್ಮ ಭಾರತ ದೇಶದ ನಿಜವಾದ ಪ್ರಜೆ ನಾವೆಲ್ಲರೂ ಆಗ್ತೀವಿ ಅನ್ನುವಂಥ ಮಾತನ್ನ ಈ ಒಂದು ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತೇನೆ. ನಾವೆಲ್ಲರೂ ಮನುಷ್ಯರಾಗಿ ಬಾಳೋಣ. ಯಾಕಂತಂದ್ರೆ ನಾನು ಹೇಳಿದ ಹಾಗೆ 84 ರಾಶಿ ಜೀವಿಗಳು ಹುಟ್ಟಿದ ಮೇಲೆ, ಶ್ರೇಷ್ಠವಾದಂಥ ಈ ಒಂದು ಮನುಷ್ಯ ಹುಟ್ಟಿದ ಮೇಲೆ ಆ ಇರುವೆಗಿರುವಷ್ಟು ಸ್ವಾಭಿಮಾನ ಇವತ್ತಿನ ದಿನಮಾನದಲ್ಲಿ ಮನುಷ್ಯನಿಗಿಲ್ಲ. ನಾವೆಲ್ಲರೂ ಕೂಡ ಮನುಷ್ಯರನ್ನ ಪ್ರೀತಿಸುವಂತ ಕೆಲಸವನ್ನ ಮಾಡೋಣ. ಇಂಥ ಮಠಾಧೀಶರು ಏನು ನಮಗೆ ಮಾರ್ಗದರ್ಶನ ಮಾಡ್ತಾ ಇದ್ದಾರೆ ನೋಡಿ, ಅವ್ರಿಗೆ ಏನಾಗಬೇಕಾಗಿದೆ? ಅವರು ಯಾವುದಕ್ಕೋಸ್ಕರ ಚಿಂತನೆ ಮಾಡ್ತಾ ಇದ್ದಾರೆ? ಅವರು ಸಮಾಜಕ್ಕೆ ಚಿಂತನೆ ಮಾಡ್ತಾ ಇದ್ದಾರೆ. ಸಮಾಜದಲ್ಲಿ ಇರುವಂತ ಪ್ರತಿಯೊಬ್ರು ನಮ್ಮ ಮಕ್ಕಳು ಅಂತ ಚಿಂತನೆ ಮಾಡ್ತಾರೆ. ನಮ್ಮ ಕಡೆ ಒಂದು ಮಾತನ್ನ ಹೇಳ್ತಾರೆ, ಮಠಕ್ಕೆ ಬಾಗ್ಲ ಇರೋದಿಲ್ವಂತೆ, ಮಠಗಳಿಗೆ ಬಾಗ್ಲ ಇರೋದಿಲ್ವಂತೆ. ಯಾರು ಬಂದ್ರೂ ಕೂಡ ಬನ್ನಿ, ಯಾರು ಹೋದ್ರೂ ಕೂಡ ಹೋಗಿ, 24 ಗಂಟೆ ಮಠಗಳ ಬಾಗ್ಲು ಓಪನ್ ಆಗಿರ್ತಾವಂತೆ. ಇಂಥ ಒಂದು ಪುಣ್ಯದ ಪುರುಷರ ಒಂದು ಅಧೀನದಲ್ಲಿ, ಮಾರ್ಗದರ್ಶನದಲ್ಲಿ ನಾವು ಬೆಳೆಯೋಣ. ನಮ್ಮ ಮಕ್ಕಳಿಗೆ ಒಳ್ಳೆಯ ಸಂಸ್ಕೃತಿಯನ್ನ, ಒಳ್ಳೆಯ ಚಿಂತನೆಯನ್ನ ನಮ್ಮ ಮಕ್ಕಳಿಗೆ ನಾವು ಹಾಕೋಣ. ಯಾಕಂತಂದ್ರೆ ನಮ್ಮ ಮಕ್ಕಳೇ ನಾಳೆ ನಮ್ಮ ಭವಿಷ್ಯವನ್ನ, ನಮ್ಮ ದೇಶದ ಭವಿಷ್ಯವನ್ನ ರೂಪಿಸುವಂತ, ನಮ್ಮ ದೇಶವನ್ನ ಪೂಜಿಸುವಂತ, ಪ್ರೀತಿಸುವಂತ ಪ್ರಜೆಗಳಾಗಬೇಕು ಅಂತಂತಂದ್ರೆ ನಾವು ನಮ್ಮ ಮಕ್ಕಳಿಗೆ ಮನೆಯೇ ಮೊದಲ ಪಾಠಶಾಲೆ ಅನ್ನೋ ಹಾಗೆ ಗುರುಗಳ ಮಾರ್ಗದರ್ಶನವನ್ನ ನಮ್ಮ ಮಕ್ಕಳಿಗೆ ಕಲಿಸೋಣ. ನಮ್ಮ ಸಂಸ್ಕೃತಿಯನ್ನ ಉಳಿಸುವಂತ, ಬೆಳೆಸುವಂತ ಜವಾಬ್ದಾರಿಯನ್ನ ನಾವಿಲ್ಲಿಂದ ಮುಂದೆ ತೆಗೆದುಕೊಂಡು ಹೋಗೋಣ ಅಂತ ಹೇಳ್ತಾ, ಇವತ್ತು ಬಹಳಷ್ಟು ನಾನು ಪುಳಕಿತನಾದ. ಇಲ್ಲಿ ಇರುವಂತ ಎಲ್ಲ ಧರ್ಮ ಗುರುಗಳು ಬಂದಿದ್ದಾರೆ. ನಿಜವಾಗ್ಲೂ ಅಪ್ಪಾಜಿ, ನನಗೆ ಬಹಳ ಹೆಮ್ಮೆ ಅನಿಸ್ತಾ ಇದೆ. ನಾನು ಮೊದಲನೇ ಬಾರಿಗೆ ಈ ಕಾರ್ಯಕ್ರಮದಲ್ಲಿ ನಾನು ಭಾಗವಹಿಸಿದ್ದೀನಿ. ನನಗೆ ಹೆಮ್ಮೆ. ನಾನು ವೀರಶೈವ ಲಿಂಗಾಯತ ಸಮಾಜದ ಒಬ್ಬ ಹೆಣ್ಮಗಳು, ಒಬ್ಬ ರೈತನ ಮಗಳು, ಒಬ್ಬ ರೈತನ ಹೆಂಡತಿ. ಇವತ್ತು ರಾಜ್ಯದಲ್ಲಿ ಒಬ್ಬ ಮಹಿಳೆ ಮಂತ್ರಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ ಅಂತಂದ್ರೆ ನಿಮ್ಮಂತ ಎಲ್ಲ ಮಠಾಧೀಶರ ಮಾರ್ಗದರ್ಶನ, ಆಶೀರ್ವಾದ ಅಂತ ಹೇಳಲಿಕ್ಕೆ ಬಹಳ ಹೆಮ್ಮೆ ಅನ್ಸುತ್ತೆ. ನೀವು 1ನೇ ತಾರೀಕಿಗೆ ನನಗೆ ಬರಬೇಕು ಅಂತ ಹೇಳಿದ್ರಿ, ಆದ್ರೆ ನಾನು 1ನೇ ತಾರೀಕಿಗೆ ಬರಕ್ ಆಗುತ್ತೋ ಇಲ್ಲೋ, ಇವತ್ತನೇ ಬರೋಣ ಅಂತ ಬಂದ ಮೇಲೆ ನನಗೆ ಈ ಒಂದು ಕಾರ್ಯಕ್ರಮದ ಅರ್ಥ, ಈ ಕಾರ್ಯಕ್ರಮದ ಶ್ರೀಮಂತಿಕೆ ನಿಜವಾಗ್ಲೂ ನನಗೆ ಬಹಳಷ್ಟು ಖುಷಿಯಾಗಿದೆ ಅಪ್ಪಾಜಿ. ಅಭಿಮಾನದಿಂದ ತಮ್ಮ ಪಾದಗಳಿಗೆ ಇನ್ನೊಮ್ಮೆ ಶ್ರೀ ಸಾಷ್ಟಾಂಗ ನಮಸ್ಕಾರಗಳನ್ನ ಮಾಡ್ತಾ, ಬಹುಶಃ
ಆಯೋಜಕರು 15 ನಿಮಿಷ ಟೈಮ್ ಕೊಟ್ಟಿದ್ರು. 8-9 ನಿಮಿಷದಲ್ಲಿ ನನ್ನ ಭಾಷಣವನ್ನ ಮುಗಿಸಿದ್ದೇನೆ. ಎಲ್ಲ ಸಮಾಜದ ಬಂಧು ಬಾಂಧವರಿಗೆ ಶುಭವನ್ನ ಹಾರೈಸಿ ನನ್ನ ಮಾತಿಗೆ ವಿರಾಮವನ್ನ ಹೇಳ್ತೀನಿ. ಎಲ್ಲರಿಗೂ ಒಳ್ಳೆಯದಾಗ್ಲಿ. ನಮಸ್ಕಾರ.